ಬೆಂಗಳೂರು ಸಮೀಪ ಪಾಕಿಸ್ತಾನ ಪ್ರಜೆ ಸೇರಿದಂತೆ 4 ಬಂಧಿಸಲಾಗಿದೆ. ಪಾಕ್ ಪ್ರಜೆ ಸೇರಿದಂತೆ 4 ವಿದೇಶಿ ಪ್ರಜೆಗಳನ್ನು ಬಂಧನಕ್ಕೆ ಒಳಪಡಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಗಣಿ ಠಾಣಾ ವ್ಯಾಪ್ತಿಯಲ್ಲಿ ಬಂಧನ ಆಗಿರೋದು. ಜಿಗಣಿ ಬಳಿ ಕುಟುಂಬ ಸಮೇತವಾಗಿ ಈ ಬೇರೆ ದೇಶದ ಪ್ರಜೆಗಳು ಪಾಕಿಸ್ತಾನದವರನ್ನು ಒಳಗೊಂಡಂತೆ ವಾಸವಾಗಿದ್ರು. ರಾತ್ರಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಜಿಗಣಿ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ಬಂಧಿತ ಪಾಕಿಸ್ತಾನ ಪ್ರಜೆ ಪತ್ನಿ ಬಾಂಗ್ಲಾದೇಶದವಳು. ಪತಿ ಪಾಕಿಸ್ತಾನ, ಪತ್ನಿ ಬಾಂಗ್ಲಾದೇಶ. ಇಬ್ಬರು ಮಕ್ಕಳ ಜೊತೆಯಲ್ಲಿ ಈ ಪಾಕಿಸ್ತಾನ ಪ್ರಜೆ ವಾಸವಾಗಿದ್ದ ಅನ್ನೋ ಮಾಹಿತಿ ಇದೆ. ಬಂಧಿತ ವ್ಯಕ್ತಿ ಮೂಲತಃ ಪಾಕಿಸ್ತಾನದ ಪ್ರಜೆಯಾಗಿದ್ದು ಧರ್ಮದ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿತ್ತಂತೆ. ಪಾಕ್ನಲ್ಲಿ ಇರೋಕ್ಕಾಗದೆ ಬಾಂಗ್ಲಾದೇಶಕ್ಕೆ ಪರಾರಿಯಾಗಿದ್ದ ಈತ. ಇದಾದ ಬಳಿಕ ಬಾಂಗ್ಲಾದೇಶದ ಢಾಕಾದಲ್ಲಿ ವಾಸವಾಗಿದ್ದ. ಢಾಕಾದ ಯುವತಿಯ ಜೊತೆಯಲ್ಲಿ ಮದುವೆ ಆಗಿದ್ದ. 2014ರಲ್ಲಿ ಪತ್ನಿ ಜೊತೆ ಅಕ್ರಮವಾಗಿ, ಇದು ಬಹಳ ಮುಖ್ಯ, ಅಕ್ರಮವಾಗಿ ಭಾರತಕ್ಕೆ ಬಂದಿರುವವನು ಇವನು. ದೆಹಲಿಗೆ ಬಂದು ಅದಾದ ನಂತರದಲ್ಲಿ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಹೊರ ವಲಯದಲ್ಲಿ ವಾಸವಾಗಿದ್ದರು. ಅಕ್ರಮ ಬಾಂಗ್ಲಾದೇಶಿ ನಿವಾಸಿಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಆಪರೇಷನ್ ಬಾಂಗ್ಲಾದೇಶ ಅಂತ ಹೇಳಿ ರಹಸ್ಯ ಕಾರ್ಯಾಚರಣೆಯನ್ನ ಕೂಡ ನಡೆಸಿತ್ತು. ಯಾವ ರೀತಿ ಅಕ್ರಮವಾಗಿ ಭಾರತದಲ್ಲಿ ಬಂದು ನೆಲೆಸ್ತಾ ಇರುವ ಬಾಂಗ್ಲಾದೇಶಿ ಪ್ರಜೆಗಳಿಂದ ತೊಂದರೆ ಆಗೋ ಆಪತ್ತಿದೆ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಟ್ಟಿತ್ತು ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ರಹಸ್ಯ ಕಾರ್ಯಾಚರಣೆ ಬೆನ್ನಲ್ಲೇ ಅನೇಕ ಕಡೆಗಳಲ್ಲಿ ಎಲ್ಲೆಲ್ಲ ಅಕ್ರಮವಾಗಿ ನುಸುಳುಕೋರರು ವಾಸವಾಗಿದ್ದಾರೆ ಅನ್ನೋ ಸೂಚನೆ ಇತ್ತು, ಅಲ್ಲೆಲ್ಲ ರೇಡ್ಗಳು ಕೂಡ ಆಯಿತು. ಇದರ ಬೆನ್ನಲ್ಲೇ ಇದೀಗ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಬಂಧನ ಆಗಿರೋದು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಹಿರಿಯ ಸಹೋದ್ಯೋಗಿ ಸುನಿಲ್ ಧರ್ಮಸ್ಥಳ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ವಿಸ್ತೃತವಾದ ವರದಿಯನ್ನ ರಿಪಬ್ಲಿಕ್ ಕನ್ನಡ ವೀಕ್ಷಕರ ಮುಂದಿಟ್ಟಿತ್ತು. ಯಾವ ರೀತಿ ಅಕ್ರಮವಾಗಿ ಬೇರೆ ಬೇರೆ ದೇಶ, ಅದರಲ್ಲೂ ವಿಶೇಷವಾಗಿ ಬಾಂಗ್ಲಾದೇಶದಿಂದ ಪ್ರಜೆಗಳು ಬಂದು ಬೆಂಗಳೂರಿನಲ್ಲಿ ನೆಲೆಸ್ತಿದ್ದಾರೆ ಅಂತ. ಅದಾದ ಬೆನ್ನಲ್ಲೇ ಈ ಅರೆಸ್ಟ್, ಏನ್ ಡೀಟೇಲ್ಸ್ ಇದೆ ಈ ಪ್ರಕರಣದ ಬಗ್ಗೆ? ಎಸ್ ಸ್ಮಿತಾ, ಇದು ನಿಜಕ್ಕೂ ಕೂಡ ಶಾಕಿಂಗ್. ಏನಕ್ಕೆ ಅಂದರೆ ಬೆಂಗಳೂರಿನಲ್ಲಿ ಪಾಕಿಸ್ತಾನ ಮೂಲದ ಓರ್ವ ಪ್ರಜೆ ವಾಸ ಇದ್ದ ಅನ್ನುವಂಥ ಒಂದು ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ಈ ಬಗ್ಗೆ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳಿಗೆ ಖಚಿತವಾದಂಥ ಒಂದು ಮಾಹಿತಿ ಲಭ್ಯವಾಗಿತ್ತು. ಇದರ ಬೆನ್ನಲ್ಲೇ ನಿನ್ನೆ ರಾತ್ರಿ ಈ ಮಾಹಿತಿ ಆಧಾರದ ಮೇಲೆ ಜಿಗಣಿ ಪೊಲೀಸರ ಜೊತೆಗೆ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸಿದ್ರು. ಆಗ ಗೊತ್ತಾಗಿರುವಂಥ ವಿಚಾರ ಅಂತ ಹೇಳಿದ್ರೆ, ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ಜಿಗಣಿ ಬಳಿ ಇವರು ಒಂದು ಕುಟುಂಬ ವಾಸ ಇತ್ತು ಅನ್ನುವಂಥದ್ದು. ಆ್ಯಂಡ್ ಇನ್ವೆಸ್ಟಿಗೇಷನ್ನಲ್ಲಿ ಫರ್ದರ್ ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗಿದ್ದಂತಹ ವಿಚಾರ ಅಂತ ಹೇಳಿದರೆ, ಇವರು ಅಂದರೆ ಈ ಮಾಲೀಕ ಅಥವಾ ಈ ಗಂಡ ಯಾರಿದ್ದಾನೆ, ಈತ ಮೂಲತಃ ಪಾಕಿಸ್ತಾನದವನು. ಸುಮಾರು 10 ವರ್ಷಗಳ ಹಿಂದೆ ಆತ ಪಾಕಿಸ್ತಾನದಲ್ಲಿ ಯಾವುದೋ ಒಂದು ಧರ್ಮದ ವಿಚಾರಕ್ಕೆ ಉಂಟಾದಂಥ ಭಿನ್ನಾಭಿಪ್ರಾಯದಿಂದಾಗಿ ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಬಂದಿದ್ದ. ಅದು ಲೀಗಲ್ ಆಗಿ ಬಂದಿದ್ದ ಅಥವಾ ಇಲ್ಲೀಗಲ್ ಆಗಿ ಬಂದಿದ್ದ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಬಾಂಗ್ಲಾದೇಶಕ್ಕೆ ಬಂದು ಅಲ್ಲಿ ಢಾಕಾದಲ್ಲಿ ಆತ ವಾಸ ಇದ್ದ. ಅದಾದ ಬಳಿಕ ಅಲ್ಲಿ ಸ್ಥಳೀಯ ಯುವತಿಯೊಬ್ಬಳನ್ನು ಆತ ಮದುವೆ ಆಗಿದ್ದ ಅನ್ನುವಂಥದ್ದು ವಿಚಾರ ಗೊತ್ತಾಗಿರುವಂಥದ್ದು. ಅದಾದ ನಂತರ ಅದೇ ವರ್ಷ 2014ರಲ್ಲಿ ಆತ ಅಕ್ರಮವಾಗಿ ದೆಹಲಿಗೆ ಬರ್ತಾನೆ. ನಾವು ಈಗಾಗಲೇ ರಿಪಬ್ಲಿಕ್ ಕನ್ನಡ ಬಾಂಗ್ಲಾದೇಶದಿಂದ ಯಾವ ರೀತಿ ಅಲ್ಲಿನ ವ್ಯಕ್ತಿಗಳು ಇಲ್ಲಿಗಲ್ ಆಗಿ ಗಡಿಯನ್ನು ದಾಟಿ ಭಾರತಕ್ಕೆ ಪ್ರವೇಶವನ್ನು ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ವರದಿಯನ್ನು ಮಾಡಿದ್ವಿ. ಇದೇ ರೀತಿಯಾಗಿ ಇವರು ಕೂಡ ಅಕ್ರಮವಾಗಿ ದೆಹಲಿಗೆ ಬಂದಿದ್ರು. ದೆಹಲಿಯಲ್ಲಿ ಸ್ಥಳೀಯ ವ್ಯಕ್ತಿಯೊಬ್ಬನ ಸಹಾಯದಿಂದ ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಆ್ಯಂಡ್ ಪಾಸ್ಪೋರ್ಟ್ ಈ ಎಲ್ಲ ದಾಖಲೆಗಳನ್ನು ಮಾಡಿಸ್ಕೊಂಡಿದ್ದ ಅನ್ನುವಂಥ ಒಂದು ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಆ್ಯಂಡ್ ಈತನ ಬಳಿ ಸಿಕ್ಕಿರುವಂತಹ ದಾಖಲೆಗಳೆಲ್ಲವೂ ಕೂಡ ಹಿಂದೂ ಹೆಸರಿನಲ್ಲಿ ಇದಾವೆ ಅನ್ನುವಂಥದ್ದು ಕೂಡ ಮತ್ತೊಂದು ಶಾಕಿಂಗ್ ವಿಚಾರ. ಈ ಎಲ್ಲ ವಿಚಾರಗಳ ಕುರಿತಾಗಿ IB ಅಧಿಕಾರಿಗಳಿಗೆ ಮಾಹಿತಿ ಲಭ್ಯ ಆಗಿತ್ತು. 2018ರಲ್ಲಿ ಈತ ಕುಟುಂಬ ಸಮೇತವಾಗಿ ಬೆಂಗಳೂರಿಗೆ ಬಂದಿದ್ದ ಮತ್ತು ಜಿಗಣಿ ಬಳಿ ವಾಸ ಇದ್ದ ಅನ್ನುವಂಥದ್ದು ಕೂಡ ಮಾಹಿತಿ ಗೊತ್ತಾಗಿತ್ತು. ಆ್ಯಂಡ್ ಮತ್ತೊಂದು ವಿಚಾರ ಅಂತ ಹೇಳಿದರೆ, ಇದೇ ಥರದಲ್ಲಿ ರೀಸೆಂಟಾಗಿ ಚೆನ್ನೈನಲ್ಲೂ ಕೂಡ ಒಂದು ಕುಟುಂಬವನ್ನು ಬಂಧಿಸಲಾಗಿತ್ತು ಮತ್ತು ಆ ಬಂಧನದ ವೇಳೆ ಸಿಕ್ಕಿದಂಥ ಮಾಹಿತಿಯನ್ನು ಆಧರಿಸಿ ಬೆಂಗಳೂರಿನಲ್ಲಿ ಇವರನ್ನು ನಿನ್ನೆ ರಾತ್ರಿ ಬಂಧಿಸಲಾಗಿದೆ ಅನ್ನುವಂಥ ಒಂದು ಮಾಹಿತಿ. ಸುನಿಲ್, ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಇದೆ. ಸ್ಥಳೀಯ ವ್ಯಕ್ತಿಯ ನೆರವಿನಿಂದ ಗುರುತಿನ ದಾಖಲೆಗಳನ್ನು, ಆಧಾರ್, DL, ಪಾಸ್ಪೋರ್ಟ್ ಎಲ್ಲ ರೆಡಿ ಆಗಿದೆ ಇವರಿಗೆ. 2018ರಲ್ಲಿ ಬೆಂಗಳೂರಿಗೆ ಬಂದಿತ್ತು ಈ ಕುಟುಂಬ. ಈ ಕುಟುಂಬ ಇದೀಗ ಅಧಿಕೃತವಾಗಿ
ಬೆಂಗಳೂರಿನ ಪ್ರಜೆಗಳು, ಬೆಂಗಳೂರಿನ ನಿವಾಸಿಗಳು. ಯಾಕಂದ್ರೆ ಬೆಂಗಳೂರಿನಲ್ಲಿ ವಾಸ ಆಗಿರ್ತಕ್ಕಂಥ ಇಲ್ಲಿನ ಮೂಲ ನಿವಾಸಿಗಳಿಗೆ ಯಾವೆಲ್ಲ ಗುರುತಿನ ಚೀಟಿಗಳಿದೆ, ಆಧಾರು, DL ಎಕ್ಸೆಟ್ರಾ ಎಕ್ಸೆಟ್ರಾ, ಇದೆಲ್ಲವೂ ಕೂಡ ಇವರ ಬಳಿಯಲ್ಲಿದೆ. ಸ್ಥಳೀಯ ವ್ಯಕ್ತಿಯ ನೆರವಿನಿಂದಾಗಿ ಈ ID ಕಾರ್ಡ್ಗಳನ್ನು ಕೂಡ ಪಡ್ಕೊಂಡ್ಬಿಟ್ಟಿದ್ದಾರೆ. ಅಕ್ರಮವಾಗಿ ಬೆಂಗಳೂರಿನಲ್ಲಿ ಬಂದು ನೆಲೆಸಿದ್ದ ಈ ಬಾಂಗ್ಲಾ ಕಮ್ ಪಾಕಿಸ್ತಾನ ಮೂಲದ ಕುಟುಂಬ 2018ರಿಂದ ಬೆಂಗಳೂರಿನಲ್ಲೇ ವಾಸವಾಗಿದ್ದಾರಂತೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ನೀಡ್ತಾ ಇದ್ರು. ಸುನಿಲ್, ಇದೇ ಆತಂಕದ ಬಗ್ಗೆನೇ ಕಳವಳ ವ್ಯಕ್ತಪಡಿಸಿದ್ದು ರಿಪಬ್ಲಿಕ್ ಕನ್ನಡ ರಹಸ್ಯ ಕಾರ್ಯಾಚರಣೆ ಮಾಡಿದಾಗ. ಬರ್ತಾರೆ, ಒಂದು ಹೊತ್ತಿನ ಕೂಲಿಗೆ ಇಲ್ಲಿ ಶ್ರಮಪಟ್ಟು ಕೆಲಸ ಮಾಡ್ತಾರೆ, ಹೋಗ್ತಾರೆ ಅಂತಂದ್ರೆ ಪ್ರಾಬ್ಲಮ್ ಅಲ್ಲ. ಫೇಕ್ ಐಡಿಗಳು ಸಿಗ್ತಾ ಇದೆ. ನಾಳೆ ದಿನ ಇವರನ್ನ ಸ್ಲೀಪರ್ಸ್ ಅಲ್ಲಾಗೋ ಮತ್ತೊಂದು ಮಗದೊಂದು ದೇಶವಿದ್ರೋಹಿ ಘಟನೆಗೆ ಬಳಸ್ಕೊಂಡ್ರು ಕೂಡ ಪೊಲೀಸರ ಕೈಗೆ ಸಿಗೋದಿಲ್ಲ ಇವರು. ಅಷ್ಟು ಆತಂಕ ಇದೆ ಅಂತ ಹೇಳಿ. ಈ ಕುಟುಂಬಕ್ಕೆ ಹೇಗೆ ಈ ದಾಖಲಾತಿಗಳು ಸಿಕ್ತು, ಇದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ? ಎಸ್ ಸ್ಮಿತಾ, ನಿಜಕ್ಕೂ ನೀವು ಹೇಳಿದಂಗೆ ಇದು ಆತಂಕಕಾರಿ ವಿಚಾರ. ಯಾಕೆಂತ ಹೇಳಿದರೆ ಈಗ ಪೊಲೀಸರು ಅರೆಸ್ಟ್ ಮಾಡಿರುವಂಥ ಕುಟುಂಬ, ಅವರು ಕುಟುಂಬ ಸಮೇತವಾಗಿ ವಾಸ ಇದ್ದರು, ಏನೋ ಕೂಲಿ ಕೆಲಸವನ್ನು ಮಾಡ್ಕೊಂಡಿದ್ರು. ಆದರೆ ನಾಳೆ ದಿನ ಇದೇ ರೀತಿಯಾಗಿ ಬೇರೆ ಯಾರೋ ಪಾಕಿಸ್ತಾನದವರು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗುವಂಥವರು ಬಾಂಗ್ಲಾದೇಶಕ್ಕೆ ಈಸಿಯಾಗಿ ಹೋಗ್ಬೋದು ಮೇ ಬಿ. ಆ್ಯಂಡ್ ಬಾಂಗ್ಲಾದೇಶದಿಂದ ಭಾರತಕ್ಕೆ ಪ್ರವೇಶ ಮಾಡೋದು ಕೂಡ ಇವರಿಗೆ ತುಂಬಾ ಈಸಿ ಆಗುತ್ತೆ. ಅಲ್ಲಿಂದ ಭಾರತಕ್ಕೆ ಬಂದ ಮೇಲೆ ಭಾರತದಲ್ಲಿ ಇವರಿಗೋಸ್ಕರ ಈ ID ಕಾರ್ಡ್ಗಳನ್ನು ಮಾಡಿಕೊಡುವಂಥವ್ರು, ದಾಖಲೆಗಳನ್ನು ಮಾಡಿಕೊಡುವಂಥವ್ರು ತುಂಬ ಜನ ಇದ್ದಾರೆ. ಇದು ಕೇವಲ ದೆಹಲಿಯಲ್ಲಿ ಮಾತ್ರವಲ್ಲ, ಈವನ್ ಬೆಂಗಳೂರಿನಲ್ಲೂ ಕೂಡ ಕಳೆದ ಬಾರಿ ಈ ಆಧಾರ್ ಕಾರ್ಡ್ಗಳನ್ನು ಅಂದರೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಮಾಡಿಕೊಡುವಂಥವ್ರು ಇದ್ದಾರೆ ಅನ್ನುವಂಥದ್ದು ಮಾಹಿತಿ ಕೂಡ ಇತ್ತು. ಒಂದು ವೇಳೆ ಆ ರೀತಿ ಆದರೆ ಭಯೋತ್ಪಾದಕರು ಬೆಂಗಳೂರಿಗೆ ಬಂದು ಅಥವಾ ಭಾರತದ ಬೇರೆ ಯಾವುದೋ ಭಾಗಕ್ಕೆ ಹೋಗಿ ಅಲ್ಲಿ ಈ ರೀತಿ ದಾಖಲೆಗಳನ್ನು ಮಾಡಿಕೊಂಡು ಅಲ್ಲೇ ಇದ್ದುಕೊಂಡು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇದರ ಮೇಲೆ ಸೀರಿಯಸ್ ಆಗಿಯೂ ಕೂಡ ಕಠಿಣವಾದಂಥ ಒಂದು ಕ್ರಮವನ್ನು ವಹಿಸಬೇಕಾಗುತ್ತೆ. ಸದ್ಯಕ್ಕೆ ಇವ್ರನ್ನ ಇಂಟ್ರಾಗೇಷನ್ ಮಾಡ್ತಿದ್ದಾರೆ. ಇವರಿಗೆ ದೆಹಲಿಯಲ್ಲಿ ಈ ದಾಖಲೆಗಳನ್ನು ಯಾರು ಮಾಡಿಕೊಟ್ರು ಮತ್ತು ಯಾವ ಬೇಸಿಸ್ ಮೇಲೆ, ಅಂದರೆ ಮೂಲ ದಾಖಲೆ ಯಾವುದಾದ್ರು ಒಂದು ಇರಬೇಕು, ಅವರು ಭಾರತದವರು ಅನ್ನುವಂಥದ್ದನ್ನು ಪ್ರೂವ್ ಮಾಡೋದಕ್ಕೆ ಏನಾದರೂ ಒಂದು ಇರಬೇಕು. ಸೊ ಅದಿದ್ದರೆ ಮಾತ್ರ ಆಧಾರ್ ಕಾರ್ಡ್ನ ಮಾಡಿಸ್ಕೊಳ್ಳೋಕ್ಕಾಗತ್ತೆ. ಒಂದು ಡಾಕ್ಯುಮೆಂಟ್ನ ಮಾಡಿಕೊಂಡ್ರೆ ಅದಾದ ನಂತರ ನೆಕ್ಸ್ಟ್ ಪಾಸ್ಪೋರ್ಟ್ ಮಾಡ್ಕೊಳ್ಳುವಂಥದ್ದು ಇರ್ಬೋದು ಅಥವಾ DL ಮಾಡುವಂಥದ್ದು ಇರ್ಬೋದು. ಇದೆಲ್ಲವೂ ಕೂಡ ತುಂಬಾ ಈಸಿಯಾಗಿ ಆಗುತ್ತೆ. ಆ್ಯಂಡ್ ರೀಸೆಂಟಾಗಿ ನಾವು ಮತ್ತೊಂದು ಸ್ಟಿಂಗ್ ಆಪರೇಷನ್ ಕೂಡ ಮಾಡಿದ್ವಿ, ಎಷ್ಟು ಈಸಿಯಾಗಿ ನಮಗೆ ಡ್ರೈವಿಂಗ್ ಲೈಸೆನ್ಸ್ಗಳು ಸಿಗುತ್ತೆ ಅನ್ನುವಂಥದ್ದು. ಸೊ ಡ್ರೈವಿಂಗ್ ಲೈಸೆನ್ಸ್ ಇದ್ರೂ ಕೂಡ ಸಾಕು, ಅದರ ಆಧಾರದ ಮೇಲೆ ಬೇರೆ ಯಾವುದೇ ದಾಖಲೆಗಳು ಬೇಕಾದರೂ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಸರ್ಕಾರ ಕೂಡ ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಂಡು ಯಾವ ರೀತಿ ಇದನ್ನೆಲ್ಲ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಫೈಂಡ್ ಔಟ್ ಮಾಡಬೇಕಾಗಿದೆ. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ಸುನಿಲ್. ಮತ್ತಷ್ಟು ಅಪ್ಡೇಟ್ಸ್ ಇದೆ. ಇನ್ನು ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಯರ ಅಕ್ರಮ ವಾಸ್ತವ್ಯ, ಬೇರೆ ದೇಶದವರು ಬಾಂಗ್ಲಾದೇಶದ ಮೂಲಕ ಬರೋ ಸಾಧ್ಯತೆ ಕೂಡ ಇದೆ. ಸರ್ಕಾರವನ್ನ ಪದೇ ಪದೇ ರಿಪಬ್ಲಿಕ್ ಕನ್ನಡ ಎಚ್ಚರಿಸುವ ಪ್ರಯತ್ನವನ್ನ ಮಾಡ್ತಲೇ ಇದೆ. ಆಪರೇಷನ್ ಬಾಂಗ್ಲಾದೇಶ ರಹಸ್ಯ ಕಾರ್ಯಾಚರಣೆಯನ್ನ ರಿಪಬ್ಲಿಕ್ ಕನ್ನಡ ನಡೆಸಿತ್ತು. ಯಾವ ರೀತಿ ಬಾಂಗ್ಲಾದೇಶದ ಗಡಿಯನ್ನ, ಬಾಂಗ್ಲಾದೇಶ ಹಾಗೆ ಭಾರತದ ಗಡಿಯನ್ನ ಬೇರೆ ದೇಶದ ನುಸುಳುಕೋರರು ಕೂಡ ಅನಾಯಾಸವಾಗಿ ಬಳಸ್ಕೊಳ್ತಿದ್ದಾರೆ ಅನ್ನೋದರ ಮಾಹಿತಿಯನ್ನ ನೀಡಿತ್ತು. ದೇಶದಾದ್ಯಂತ ಭಾರಿ ಸಂಚಲನಕ್ಕೆ ಕಾರಣವಾಗಿತ್ತು ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್. ಡೀಟೇಲ್ಸ್ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಸುನಿಲ್. ಸುನಿಲ್, ಬಾಂಗ್ಲಾದೇಶದಿಂದ ಬಾಂಗ್ಲಾದೇಶದವರೇ ಬರಬೇಕು ಅಂತಿಲ್ಲ, ಬೇರೆ ದೇಶದವರಿಗೂ ಕೂಡ ಬಾಂಗ್ಲಾದೇಶ ಹಾಗೆ ಭಾರತದ ಗಡಿ, ಭಾರತದ ಒಳಗೆ ನುಗ್ಗಲಿಕ್ಕೆ ಒಂದು ಈಸಿ ವೇ ಆಗಿಬಿಟ್ಟಿದ್ಯಾ ಅಂತ ಹೇಳಿ. ಎಸ್ ಸ್ಮಿತಾ, ಎಕ್ಸಾಕ್ಟ್ಲಿ. ಕೇವಲ ಬಾಂಗ್ಲಾದೇಶದವರು ಮಾತ್ರ ಅಲ್ಲ, ಬೇರೆ ಯಾವುದೋ ದೇಶದವರು ಬಾಂಗ್ಲಾದೇಶಕ್ಕೆ ಎಂಟ್ರಿ ಆಗೋದಕ್ಕೆ ಅಲ್ಲಿ ಯಾವ ರೀತಿ ಅಂದರೆ ನಿರ್ಬಂಧಗಳಿದ್ದಾವೆ ಅನ್ನೋದು ಗೊತ್ತಿಲ್ಲ, ಮೇ ಬಿ ಈಸಿಯಾಗಿ ಬರ್ಬೋದೇನೋ. ಆದರೆ ನಮಗೆ ಅದು ವಿಚಾರ ಅಲ್ಲ, ಬಾಂಗ್ಲಾದೇಶಕ್ಕೆ ಯಾರು ಬೇಕಾದ್ರೂ ಬರಲಿ. ಆದರೆ ಬಾಂಗ್ಲಾದೇಶದಿಂದ ನೆಕ್ಸ್ಟ್ ಅವರು ಭಾರತಕ್ಕೆ ಎಂಟರ್ ಆಗುವಂಥ ಒಂದು ವೇ ಇದೆಯಲ್ಲ, ಅದು ತುಂಬಾ ಈಸಿಯಾಗಿದೆ. ಈವನ್ ವೆಸ್ಟ್ ಬೆಂಗಾಲ್ ಇರ್ಬೋದು ಅಥವಾ ಅಸ್ಸಾಂ ಬಾರ್ಡರ್ಗಳಲ್ಲಿ ತುಂಬ ಈಸಿಯಾಗಿ ಅವರೆಲ್ಲರೂ ಕೂಡ ಒಳಗಡೆ ಬರ್ತಾರೆ ಅನ್ನುವಂಥದ್ದು. ಈವನ್ ನಾವು ಮಾಡಿದಂಥ ಸ್ಟಿಂಗ್ ಆಪರೇಷನ್ ಸಂದರ್ಭದಲ್ಲೂ ಕೂಡ ಒಂದಷ್ಟು ಮಂದಿಯನ್ನು ಮಾತನಾಡ್ತಿದ್ವಿ. ಈವನ್ ಅವರು ಕೂಡ ಬಾಂಗ್ಲಾದೇಶದವರು. ಅವರು ನಾವು ಮಾತನಾಡಿಸಿದಂಥ ಸಂದರ್ಭದಲ್ಲೂ ಕೂಡ ಹೇಳಿದರು, ನಾವು ಅಕ್ರಮವಾಗಿ ಹಣವನ್ನು ಕೊಟ್ಟು ಭಾರತಕ್ಕೆ ಬಂದಿದ್ದೀವಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳಿದರು. ಸೊ ಇದು ಆತಂಕಕಾರಿ ವಿಚಾರ. ಬೇರೆ ಯಾವುದೋ ದೇಶದವರು ಬಾಂಗ್ಲಾದೇಶಕ್ಕೆ ಬಂದು ಇದ್ಕೊಂಡ್ರೆ ನಮಗೇನು ಸಮಸ್ಯೆ ಇಲ್ಲ. ಆದರೆ ಅದಾದ ನಂತರ ಅವರು ಇಲ್ಲಿಗಲ್ ಆಗಿ ನಮ್ಮ ಭಾರತವನ್ನು ಪ್ರವೇಶ ಮಾಡಿ ಭಾರತದಲ್ಲಿ ಈ ರೀತಿ ಭಯೋತ್ಪಾದಕ ಚಟುವಟಿಕೆ ಅಥವಾ ಬೇರೆ ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ಅದು ನಾಳೆ ದಿನ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದರೆ ಅವ್ರನ್ನ ಫೈಂಡ್ ಔಟ್ ಮಾಡೋದಕ್ಕೆ ಆಗಲ್ಲ, ಅವರ ವೇರಬೌಟ್ಸ್ ಬಗ್ಗೆ ಯಾವುದೇ ರೀತಿಯ ದಾಖಲೆಗಳು ಕೂಡ ನಮ್ಮಲ್ಲಿರಲ್ಲ. ಸೊ ಹಾಗಾಗಿ ಇದು ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ಸ್ಮಿತಾ, ರೈಟ್, ಧನ್ಯವಾದ ಸುನಿಲ್ ಮಾಹಿತಿಗಾಗಿ.